ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಐಡಿ ತನಿಖೆಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಈ ಕುರಿತಾಗಿ ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರ ಪ್ರಕರಣ ಸಿಐಡಿಗೆ ವಹಿಸಬೇಕು ಅಂತ ಹೇಳಲಾಗ್ತಾ ಇತ್ತು। ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು। ಹುಬ್ಬಳ್ಳಿ ಘಟನೆ ಕೆಲ ಮಾಹಿತಿ ಪಡೆದುಕೊಂಡಿದ್ದೇನೆ, ಪ್ರಕರಣವನ್ನ ಸಿಐಡಿಗೆ ಕೊಡಲು ಚರ್ಚೆ ಮಾಡ್ತಿದ್ದೇವೆ, ಸಿಎಂ ಅನುಮತಿ ಪಡೆದು ಸಿಐಡಿ ತನಿಖೆಗೆ ಕೊಡ್ತೇವೆ ಅಂತ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಸಿಎಂ ಅವರ ಅನುಮತಿ ಬೇಕಾಗತ್ತೆ ಇದಕ್ಕೆ, ಹಾಗಾಗಿ ಅನುಮತಿಯನ್ನ ಪಡೆದುಕೊಂಡ ನಂತರ ಸಿಐಡಿ ತನಿಖೆಗೆ ಕೊಡ್ತೇವೆ। ಸಿಐಡಿ ತನಿಖೆ ನಡೆದ್ರೆ ಸತ್ಯಾಸತ್ಯತೆ ಗೊತ್ತಾಗುತ್ತದೆ, ಯಾರ ತಪ್ಪಿದೆ ಅಂತ ತನಿಖೆಯಲ್ಲಿ ಗೊತ್ತಾಗುತ್ತೆ। ಮಹಿಳೆ ಬಗ್ಗೆ ಬಿಜೆಪಿಯವರು ಒಂದು ಹೇಳ್ತಾರೆ, ನಮ್ಮವರೊಂದು ಹೇಳಿಕೆ ಕೊಡ್ತಾರೆ, ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗುತ್ತೆ ಅಂತ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು। ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಈ ಒಂದು ಪ್ರಕರಣ ಇದೀಗ ಕೆಲವೊಂದಷ್ಟು ರೀತಿಯಾದಂತಹ ತಿರುವುಗಳನ್ನ ಕೂಡ ಪಡೆದುಕೊಳ್ತಾ ಇದೆ। ನಿನ್ನೆವರೆಗೂ ಬೇರೆ ವಿಚಾರ ಆಗಿತ್ತು, ಆದ್ರೆ ಇಂದು ಬೇರೆ ವಿಚಾರ ಆಗ್ತಾ ಇರುವಂತದ್ದು। ಯಾಕಂತ ಅಂದ್ರೆ ಆಗಿರುವಂತಹ ವಿಡಿಯೋ ವೈರಲ್ ಆ ರೀತಿ ಆಗಿದೆ। ಸುವರ್ಣ ಹಂಡಿ ಹಲ್ಲೆ ಮಾಡ್ತಿರುವಂತಹ ದೃಶ್ಯ ವೈರಲ್ ಆಗಿತ್ತು। ಈ ದೃಶ್ಯ ವೈರಲ್ ಆಗ್ತಿದ್ದಂಗೆ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು। ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ, ಈಗಾಗಲೇ ಆ ಘಟನೆ ಬಗ್ಗೆ ಕೆಲ ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿದ್ದೇನೆ, ನಮ್ಮವರು ಒಂದು ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಿದ್ದಾರೆ, ಇನ್ನೊಂದ್ ಕಡೆ ಬಿಜೆಪಿ ಒಂದು ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾ ಇದೆ। ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಇನ್ನೂ ಕೂಡ ಗೊತ್ತಾಗಿಲ್ಲ, ಗೊಂದಲದ ಗೂಡಾಗಿರುವಂತದ್ದು। ಹಾಗೆ ಸುಜಾತಾ ಹಂಡಿ ಅವರು ಮಾಡ್ತಾ ಇರುವಂತಹ ಕೆಲವೊಂದಷ್ಟು ಕೃತ್ಯಗಳು ಈ ಗೊಂದಲಕ್ಕೆ ಸಾಕ್ಷಿ ಆಗ್ತಾ ಇರುವಂತದ್ದು। ಹಾಗಾಗಿ ಸಿಐಡಿ ತನಿಖೆಗೆ ಈ ಒಂದು ಪ್ರಕರಣವನ್ನ ಒಪ್ಪಿಸಬೇಕು ಅಂತ ಅಂದ್ರೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಡಬೇಕಾಗತ್ತೆ, ಅವರ ಜೊತೆ ಮಾತನಾಡಬೇಕಾಗತ್ತೆ। ಅವ್ರ ಜೊತೆ ಮಾತನಾಡಿದ ಬಳಿಕ ಸಿಐಡಿ ತನಿಖೆಗೆ ಒಪ್ಪಿಸೋದಾ ಬೇಡವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು। ಈಗ ಈಕೆ ಮಾಡ್ತಾ ಇರುವಂತಹ ಒಂದೊಂದು ಕೃತ್ಯವೂ ಕೂಡ ಬಟಾ ಬಯಲಾಗ್ತಾ ಇರುವಂತದ್ದು। ನಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ಒಂದು ವಿಡಿಯೋ ಕೂಡ ಹಾಕಿದ್ವಿ ನಾವು, ಮಾರ್ನಿಂಗ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಹೋಯಿತು। ಇದೀಗ ಅದೇ ವಿಡಿಯೋವನ್ನ ನಾವು ತೋರಿಸ್ತಾ ಇದ್ದೀವಿ। ಈಕೆ ಮಾಡ್ತಾ ಇರುವಂತಹ ಕೆಲವೊಂದಷ್ಟು ಕೃತ್ಯಗಳು ಅಥವಾ ಹೆಣ್ಣ ಅಥವಾ ಮೃಗೀಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ಅನುಮಾನವನ್ನ ಕೂಡ ಸೃಷ್ಟಿ ಮಾಡ್ತಾ ಇದೆ। ಇನ್ನೊಂದು ಕಡೆ ಬಿಜೆಪಿ ಇದಕ್ಕೆ ಸಪೋರ್ಟ್ ಅನ್ನ ಕೂಡ ಮಾಡ್ತಾ ಇದೆ। ಸುಜಾತಾ ಹಂಡಿ ಅವ್ರಿಗೆ ಬಿಜೆಪಿ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ, ಈಕೆಗೋಸ್ಕರ ಪ್ರತಿಭಟನೆಯನ್ನ ಮಾಡ್ತಾ ಇದೆ, ವಿವಸ್ತ್ರವನ್ನ ಗೊಳಿಸಿದ್ರು ಅಂತ ಹುಬ್ಬಳ್ಳಿಯಲ್ಲಿ ಇಂದು ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು ಬಿಜೆಪಿ ಕಾರ್ಯಕರ್ತರು। ಹಾಗಾಗಿ ಎಲ್ಲಾ ವಿಚಾರಗಳನ್ನ ತಿಳಿದಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ, ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ। ಬಸವರಾಜ್, ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಈ ಒಂದು ಪ್ರಕರಣ ಇದೀಗ ಬೇರೆ ಬೇರೆ ರೀತಿಯಾದಂತಹ ಆಯಾಮಗಳನ್ನ ಪಡೆದುಕೊಳ್ತಾ ಇದೆ। ಹಾಗಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಸಿಐಡಿ ತನಿಖೆಗೆ ಒಪ್ಪಿಸಬೇಕಾ ಬೇಡವಾ ಅನ್ನೋ ತೀರ್ಮಾನವನ್ನ ಸಿಎಂ ಸಿದ್ದರಾಮಯ್ಯನವ್ರ ಜೊತೆ ಕುತ್ಕೊಂಡು ಡಿಸ್ಕಷನ್ ಮಾಡಿ ಅದಾದ್ಮೇಲಿಂದ ತೆಗೆದುಕೊಳ್ತೇವೆ ಅಂತ। ಏನಾಗ್ತಾ ಇದೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ? ಸುಕನ್ಯಾ, ಹುಬ್ಬಳ್ಳಿಯಲ್ಲಿ ಮಹಿಳೆಯ ಒಂದು ವಸ್ತ್ರ ಧ್ವಂಸಗೊಳಿಸಿರ್ತಕ್ಕಂತಹ ಪ್ರಕರಣಕ್ಕೆ, ವಿವಸ್ತ್ರಗೊಳಿಸಿರ್ತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಕ್ಕೊಂದು ಟ್ವಿಸ್ಟ್ ಕೂಡ ಪಡೆದುಕೊಳ್ತಾ ಇದೆ। ಬಿಜೆಪಿ ನಾಯಕರು ದೊಡ್ಡ ಮಟ್ಟಿಗೆ ಇದನ್ನ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ। ಎಲ್ಲ ಒಂದ್ ಕಡೆ ಮಹಿಳೆಯ ಒಂದು ವಸ್ತ್ರವನ್ನ ವಿವಸ್ತ್ರಗೊಳಿಸಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಮಹಿಳೆಯರ ಮೇಲೆ ಹಲ್ಲೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಗಂಭೀರವಾಗಿ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು। ಈಗಾಗಲೇ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಾಗಿರ್ಬಹುದು, ಹಲವು ಬಿಜೆಪಿ ನಾಯಕರು ಕೂಡ ಸರ್ಕಾರದ ನಡೆಯನ್ನ ಖಂಡಿಸಿ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ। ಹಾಗಾಗಿ ಈ ಪ್ರಕರಣ ದೊಡ್ಡ ಮಟ್ಟಿಗೆ ಚರ್ಚೆ ಆದಂತಹ ಸಂದರ್ಭದಲ್ಲಿ ಇದನ್ನ ಸಿಐಡಿಗೆ ಕೊಡುವಂತಹ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಎಲ್ಲ ಒಂದ್ ಕಡೆ ಮುಂದಾಗ್ತಾ ಇದೆ ಏನೋ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ। ಯಾಕಂತಂದ್ರೆ ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿರ್ತಕ್ಕಂಥದ್ದು, ಈ ಹುಬ್ಬಳ್ಳಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನ ಸಿಐಡಿ ಕೊಡಬೇಕೋ ಬೇಡವೋ ಅನ್ನುವಂಥದ್ದನ್ನ ಸಿಎಂ ಅವ್ರ ಜೊತೆ ನಾನು ಚರ್ಚಿಸಿ ಅದನ್ನ ನಿರ್ಧಾರವನ್ನ ತೆಗೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು। ಅಂದ್ರೆ ಸಿಐಡಿಗೆ ಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ಆಗಿದೆ ಅನ್ನುವಂಥದ್ದು ಕೂಡ ಗೃಹ ಸಚಿವರ ಹೇಳಿಕೆಯಿಂದ ನಾವು ಗೊತ್ತಾಗ್ತಾ ಇದೆ। ಹಾಗಾಗಿ ಒಂದ್ ಕಡೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಸಿಐಡಿಗೆ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ,
ಒಂದ್ ಕಡೆ ಹನಿ ಟ್ರ್ಯಾಪ್ ಆ ಸುಜಾತ ಏನು ವಿವಸ್ತ್ರಗೊಳಿಸಿರ್ತಕ್ಕಂತಹ ಮಹಿಳೆ ಸುಜಾತ ಏನಿದ್ದಾಳೆ, ಆ ಒಂದು ಸುಜಾತ ಎಲ್ಲೋ ಒಂದ್ ಕಡೆ ಹಣಕ್ಕಾಗಿ ಏನ್ ಮಾಡೋಕ್ಕೂ ಹಿಂಜರಿಯೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಬ್ಬರನ್ನ ಥಳಿಸುವಂತಹ ಪ್ರಕರಣ ಕೂಡ ಅಲ್ಲಿ ನಡೆದಿರ್ತಕ್ಕಂಥದ್ದು. ಆ ಒಂದು ಥಳಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಡಿಯೋ ಕೂಡ ಅಲ್ಲಿ ಹುಬ್ಬಳ್ಳಿಯ ಕಾಂಗ್ರೆಸ್ ಮುಖಂಡರು ಕೂಡ ಅದನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ವಿಡಿಯೋ ವೈರಲ್ ಆದಂತ ಸಂದರ್ಭದಲ್ಲಿ ಇದರ ಹಿಂದಿನ ಉದ್ದೇಶ ರಾಜಕೀಯವಾಗಿರಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಅವರು ಅಲ್ಲಿ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ CID ತನಿಖೆ ಕೊಡುವ ಮುಖಾಂತರ ಏನು ವಿಪಕ್ಷಗಳು ದೊಡ್ಡ ಮಟ್ಟಿಗೆ ಇದನ್ನ ಪ್ರಕರಣವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೆ ಒಂದು ತಿರುಗೇಟು ಕೊಡುವಂತಹ ಪ್ರಯತ್ನಕ್ಕೆ ಸರ್ಕಾರ ಮುಂದಾಯ್ತಾ ಅನ್ನುವಂಥದ್ದು ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ಸುಕನ್ಯಾ. ಎಸ್ ಬಸವರಾಜ್, ಒಂದ್ ಕಡೆನಲ್ಲಿ ಬಿಜೆಪಿ ಪ್ರಕರಣಕ್ಕೆ ಕುರಿತಾಗಿ ಕೆಲವೊಂದಷ್ಟು ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ಕೆಲವೊಂದಷ್ಟು ಮಾತುಗಳನ್ನ ಆಡ್ತಾ ಇರುವಂತದ್ದು, ಇನ್ನೊಂದ್ ಕಡೆ ಬಿಜೆಪಿ ಪ್ರತಿಭಟನೆಯನ್ನ ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ. ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣ ಈಕೆಗೆ ಸಪೋರ್ಟ್ ಅನ್ನ ಮಾಡ್ತಾ ಇರುವಂತದ್ದು ಬಿಜೆಪಿಗೆ ಮುಳುವಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದ್ಯಾ ಅಂತ? ಖಂಡಿತವಾಗ್ಲೂ ಕೂಡ ಏನು ಮಹಿಳೆಯ ವಿವಸ್ತ್ರಗೊಳಿಸಿರ್ತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಪೊಲೀಸರೇ ಆ ಒಂದು ಬಟ್ಟೆಯನ್ನ ಬಿಚ್ಚಿದ್ದಾರೆ ಆ ಮಹಿಳೆಯನ್ನ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇತ್ತು. ಅದಾದ ಬಳಿಕ ಮತ್ತೊಂದು ವಿಡಿಯೋ ಕೂಡ ರಿಲೀಸ್ ಆಯಿತು. ಆ ಪೊಲೀಸ್ ವಾಹನ ಹತ್ತುವಂತ ಸಂದರ್ಭದಲ್ಲಿ ಅವಳೇ ಬಿಚ್ಚಿದಾಳೆ ಅನ್ನುವಂತ ರೀತಿಯಲ್ಲಿ ಕೂಡ ಒಂದಿಷ್ಟು ವಿಡಿಯೋಗಳು ಕೂಡ ಬಿಡುಗಡೆ ಆದವು. ಪೊಲೀಸ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಹಿತ ಅದನ್ನೇ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಇದೆಲ್ಲದರ ನಡುವೆ ಇದೀಗ ಕಾಂಗ್ರೆಸ್ ಮುಖಂಡರು ಕೂಡ ಒಂದು ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಆ ಮಹಿಳೆನೇ ಮತ್ತೊಬ್ಬರಿಗೆ ಥಳಿಸುವಂತದ್ದು ಮತ್ತು ಬ್ಲಾಕ್ ಮೇಲ್ ಮಾಡುವಂತಹ ರೀತಿಯಲ್ಲಿ, ಹನಿ ಟ್ರ್ಯಾಪ್ ಮಾಡುವಂತಹ ರೀತಿಯಲ್ಲಿ ಆ ಮಹಿಳೆ ಇದ್ದಾಳೆ ಅನ್ನುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಆ ವಿಡಿಯೋ ಮುಖಾಂತರ ಕೂಡ ಸ್ಪಷ್ಟ ಆಗ್ತಾ ಇದೆ. ಹಾಗಾಗಿ ಇದನ್ನೆಲ್ಲದಕ್ಕೂ ಕೂಡ ಬಿಜೆಪಿ ನಾಯಕರು ಆ ಮಹಿಳೆ ಅದೇ ಅಲ್ಲಿ ಮೇಲೆ ಹಲ್ಲೆ ಮಾಡಿದ್ದಾರೆ, ಪೊಲೀಸ್ ಇಲಾಖೆ ವೈಫಲ್ಯ ಅನ್ನುವಂತಹ ರೀತಿಯ ದೊಡ್ಡ ಮಟ್ಟಿಗೆ ಅವಳ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಇದೀಗ CID ತನಿಖೆ ಕೊಡುವ ಮುಖಾಂತರ ಅವಳ ಒಂದು ಬಣ್ಣ ಬಯಲಾದರೆ ಎಲ್ಲ ಒಂದ್ ಕಡೆ ಬಿಜೆಪಿಯು ಕೂಡ ಇದು ಮುಳುವಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಸುಕನ್ಯಾ. ಬಸವರಾಜ್, ಇಲ್ಲಿ ಇನ್ನೊಂದು ವಿಚಾರವನ್ನ ಗಮನಿಸಬೇಕು. ಈ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ವಿಷಯವನ್ನ ಹೇಳ್ತಾರೆ, ಅಂದ್ರೆ CIDಗೆ ವಹಿಸುವಂತ ಅವಶ್ಯಕತೆ ಇಲ್ಲ, ನಮ್ಮ ಪೊಲೀಸರಿಗೆ ಸಾಮರ್ಥ್ಯ ಇದೆ, ಅವರೇ ತನಿಖೆಯನ್ನ ಮಾಡ್ತಾರೆ, ಅವರೇ ಈ ಏನಾಗಿದೆ ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ ಅಂತ. ಎಲ್ಲೋ ಒಂದು ಕಡೆ ಈ ವಿಡಿಯೋ ಈಕೆ ಏನ್ ಮಾಡ್ತಿದ್ದಾಳೆ ಇದೀಗ ಆ ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ಇದೀಗ CIDಗೆ ವಹಿಸುವ ಕುರಿತಾಗಿ ಮಾತುಕತೆಯನ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇವ್ರಿಗೂ ಕೂಡ ಗೊತ್ತಾಗಿದ್ಯಾ ಇದು ಕಾಂಗ್ರೆಸ್ ಪರವಾಗಿ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ರಾಜಕೀಯದ ದೃಷ್ಟಿಯಲ್ಲಿ ನೋಡ್ತಿದ್ದಾರೆ ಈ ಪ್ರಕರಣನ ಅಂತ? ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ಎಸ್, ಕರೆ ಕಟ್ಟಾಗಿದೆ. ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CID ತನಿಖೆಯನ್ನ ಮಾಡಬೇಕಾ ಬೇಡವಾ ಅನ್ನೋದನ್ನ ಈಗ ನಾವು CM ಸಿದ್ದರಾಮಯ್ಯನವ್ರ ಜೊತೆ ಕುತ್ಕೊಂಡು ಮಾತುಕತೆಯನ್ನ ನಡೆಸಿ ಚರ್ಚೆಯನ್ನ ಮಾಡಿದ ನಂತರ ಡಿಸೈಡ್ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನೊಂದು ಕಡೆ ಸುಜಾತ ಹಂಡಿ ಮಾಡಿರುವಂತ ಹಲ್ಲೆ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ನಿಮ್ಮ ರಾಜ್ ನ್ಯೂಸ್ಗೂ ಕೂಡ ಅದು ಲಭ್ಯ ಆಗಿರುವಂತದ್ದು. ಆಕೆ ಮಾಡ್ತಾ ಇರುವಂತಹ ಕೆಲವೊಂದಷ್ಟು ಕೃತ್ಯಗಳು ಇದೀಗ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೂಡ ಉದ್ಭವ ಮಾಡಿರುವಂತದ್ದು. ನಿಟ್ಟಿನಲ್ಲಿ CIDಗೆ ತನಿಖೆಯನ್ನ ವಹಿಸಿದ್ರೆ ಸತ್ಯಾಸತ್ಯತೆ ಹೊರಬೀಳುತ್ತೆ. ಯಾಕಂತ ಅಂದ್ರೆ ಬಿಜೆಪಿ ಕೂಡ ಒಂದ್ ಕಡೆನಲ್ಲಿ ಕೆಲವೊಂದಷ್ಟು ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದೆ, ಅವರ ಪರವಾಗಿ ಕೊಡ್ತಾ ಇದೆ. ಈ ಕಡೆ ಕಾಂಗ್ರೆಸ್ ಕೂಡ ಅವರ ಪರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಪೊಲೀಸರ ಮೇಲೆ ಆರೋಪವನ್ನ ತರಿಸೋದಕ್ಕೋಸ್ಕರ ಸರ್ಕಾರ ಒತ್ತಡವನ್ನ ಹಾಕಿ ಈಕೆನ ಬಳಸ್ಕೊಳ್ತಾ ಇದ್ಯಾ ಅನ್ನುವ ನಿಟ್ಟಿನಲ್ಲೂ ಕೂಡ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಹಾಗಾಗಿ ಈ ಎಲ್ಲಾ ಸತ್ಯಾಸತ್ಯತೆಗಳು ಗೊತ್ತಾಗಬೇಕು ಅಂತ ಅಂದ್ರೆ CIDಗೆ ತನಿಖೆಯನ್ನ ವಹಿಸಬೇಕಾಗತ್ತೆ. ಈ ಕುರಿತಾಗಿ CM ಸಿದ್ದರಾಮಯ್ಯನವರ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡ್ತಾರೆ. ಮಾತನಾಡಿದ ನಂತರ ಈ ತನಿಖೆಯನ್ನ CIDಗೆ ವಹಿಸಬೇಕಾ ಬೇಡವಾ ಅನ್ನೋದು ಕೂಡ ನಿರ್ಧಾರವಾಗುವಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲಿ ಎಲ್ಲಾ ವಿಚಾರಗಳಿಗೆ ಕುರಿತಾಗಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಳಿಕೆಯನ್ನ ನೋಡ್ತಾ ಇದ್ರೆ CIDಗೆ ಈ ಒಂದು ತನಿಖೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ.